ಸ್ನೇಹಿತರೆ ನಮಸ್ಕಾರ. ಸಾಧನೆ ಇದು ಕೇವಲ 3 ಅಕ್ಷರದ ಪದ. ಆದ್ರೆ ಇದಕ್ಕೆ ಬೇಕು ನಿರಂತರವಾದ ಶ್ರಮ. ಹಾಗಂತ ಇದು ಯಾರು ಸ್ವತ್ತು ಅಲ್ಲ ನೋಡಿ. ಇದಕ್ಕೆ ಬಡವ, ಶ್ರೀಮಂತ, ಜಾತಿ, ಧರ್ಮ ಅಥವಾ ಚಿಕ್ಕವರು, ದೊಡ್ಡವರು ಹ್ಮ್ಹ್ಮ್. 8 ವರ್ಷದ ಮಗುವಿನಿಂದ ಹಿಡಿದು ಇವತ್ತು 80 ವರ್ಷ ಆದ್ಮೇಲೂ ಕೂಡ ಸಾಧನೆ ಮಾಡಿದವರು ಇದ್ದಾರೆ, ಸಾಧನೆ ಮಾಡ್ತಾನೇ ಇದ್ದಾರೆ. ಏನಿದು ವಿಷಯ ಅಂತ ಕೇಳ್ತಾ ಇದ್ದೀರಾ? ಎಸ್, ಎಲ್ಲವನ್ನ ಹೇಳ್ತೀನಿ ಸ್ನೇಹಿತರೆ. ನಮಸ್ಕಾರ. ನಾ ಸಂಜನಾ, ಇದು ಸಂಜನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಸಾಧನೆ ಸಾಧಕಿ, ಕರಾವಳಿಯ ಸಾಧಕಿಯರು ಅನ್ನೋ ನನ್ನ ಈ ಎಪಿಸೋಡ್ನಲ್ಲಿ ನನ್ನದೇ ಆದ ಈ ಒಂದು ವಿಡಿಯೋದಲ್ಲಿ ಇವರು ಕೇವಲ ಕರಾವಳಿಗೆ ಮಾತ್ರ ಅಲ್ಲ, ಇಡೀ ಕರುನಾಡಿಗೆ ಅಂದ್ರೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಹೆಸರು ತಂದ್ರು. ಯಾರವರು ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ಎಲ್ಲವನ್ನ ಹೇಳ್ತೀನಿ ಸ್ನೇಹಿತರೆ. ಈಗ ಬನ್ನಿ ನಾವು ಅವರ ಬಗ್ಗೆ ಮಾತಾಡೋಣ, ಅವ್ರನ್ನ ಮಾತಾಡ್ಸೋಣ. ಅದಕ್ಕೂ ಮೊದಲು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಹಾಗೆ ನಿಮ್ಮ ಒಂದು ಲೈಕ್ ಇರ್ಲಿ. ಈ ವಿಡಿಯೋಕ್ಕೆ ಒಂದು ಸಬ್ಸ್ಕ್ರೈಬ್ ಮಾಡ್ತಿರಲ್ಲ, ದಯವಿಟ್ಟು ಮಾಡಿ. ಹಾಗೆ ಈ ಒಂದು ವಿಡಿಯೋ ಮೋಟಿವೇಶನ್ ವಿಡಿಯೋ, ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಹಾಗಾದ್ರೆ ಅವ್ರನ್ನ ಮಾತಾಡ್ಸೋಣ ಅಲ್ಲ, ಬನ್ನಿ. ಎಸ್, ದೀಪಶ್ರೀ, ಕೆನರಾ ಕಾಲೇಜ್ ಮಂಗಳೂರು. ಇವರು ಕಾಮರ್ಸ್ ವಿಭಾಗದಲ್ಲಿ ರಾಜ್ಯಕ್ಕೆ ಮೊದಲ ರ್ಯಾಂಕ್ ಬಂದಂತ ಎಂಗಳ ಮನೆ ಹವ್ಯಕ ಕೋಸು. ಅದನ್ನ ಮಾತಾಡ್ಸೋಲ್ಲ, ಬನ್ನಿ. ಎಸ್, ನಮ್ಮ ಸಾಧಕಿಯನ್ನ ಪರಿಚಯ ಮಾಡ್ಕೊಳ್ಳೋಣ. ಈಗ ಯಾರು ಏನು ಅಂತ ನಾನು ಅಲ್ಲಿ ಹೇಳಿದೆ. ಈಗ ಅವರನ್ನ ಪರಿಚಯ ಮಾಡುವಂತ ಸಮಯ. ಇಡೀ ಕರ್ನಾಟಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಕಾಮರ್ಸ್ ಅಲ್ಲಿ ಬಂದಂತ ದೀಪಶ್ರೀ ಅವರಿಗೆ ತುಂಬು ಹೃದಯದ ಅಭಿನಂದನೆಗಳು ದೀಪಶ್ರೀ. ಅದ್ರ ವಿಶೇಷವಾಗಿ ಹೂ ಕೊಡ್ತಾ ಇಲ್ಲ, ನಿನಗೊಂದು ವಿಶೇಷವಾಗಿ ಒಂದು ಚಾಕ್ಲೇಟ್ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಸೊ ದೀಪಶ್ರೀ, ಒನ್ಸ್ ಅಗೇನ್ ಹಾರ್ಟಿ ಕಂಗ್ರಾಚುಲೇಷನ್. ಈಗ ನಿನಗೆ ಸರಳವಾದ ಕೆಲವು ಪ್ರಶ್ನೆಗಳನ್ನ ಕೇಳ್ತೆ. ಎಲ್ಲರೂ ಕೇಳುವಂತೆ ನಿನಗೆ ಎಷ್ಟು ಖುಷಿ ಆಯ್ತು ಅಥವಾ ಅಪ್ಪ ಅಮ್ಮನಿಗೆ ಎಷ್ಟು ಖುಷಿ ಆಯ್ತು ಅದು ಕೇಳ್ತಾ ಇಲ್ಲ. ನಿನಗೆ ಇದು ಎಂಗಳ ಮನೆ ಕೂಸು, ಹಾಗಾಗಿ ನಾನು ಹವ್ಯಕದಲ್ಲೇ ಮಾತಾಡ್ತಾ ಇದ್ದೆ. ಫಸ್ಟ್ 2 ಲೈನ್ ನಮ್ಮ ಹವ್ಯಕದ ಕೂಸು, ಅದನ್ನ ಹವ್ಯಕದಲ್ಲೇ ಮಾತಾಡ್ತಾ ಇದ್ದೆ. ನಿಂಗೆ ಬಹಳ ಖುಷಿ ಆಯ್ತು ಅಂತ ಗೊತ್ತಾಗ್ತದೆ. ಆಸ್ ಯೂಸ್ವಲ್ ನಿನಗಾಗ್ಲಿ ನಿನ್ನ ಹೆತ್ತವರಿಗಾಗ್ಲಿ ಖುಷಿ ಆಗೇ ಆಗ್ತದೆ ಆಸ್ ಯೂಸ್ವಲ್. ಬಟ್ ನಿನ್ನ ಖುಷಿ ಆ ಒಂದು ಟೈಮಲ್ಲಿ ನಿನಗೆ ಯಾವ ರೀತಿ ರಿಯಾಕ್ಷನ್ ತೋರಿಸಿದೆ ನೀನು ಅಥವಾ ತುಂಬಾ ಒಂದು ಕಣ್ಣಲ್ಲಿ ನೀರು ಬತ್ತು, ಅಥವಾ ಒಂದು ದೇವ್ರ ನೆನಪಾಗ್ತು, ಮತ್ತೆ ಅಪ್ಪ ಅಮ್ಮನ ನೆನಪಾಗ್ತು. ಸೊ ಅಪ್ಪ ಅಮ್ಮನೆ ಹೋಗಿ ತಪ್ಕೊಂಡ್ಯಾ ಅಥವಾ ನಮಸ್ಕಾರ ಮಾಡಿದ್ಯಾ? ಯಾವ ರೀತಿ ನೀನು ಆ ಒಂದು ರಿಯಾಕ್ಷನ್ ತೋರಿಸಿದೆ ನೀನು? ಸೊ ಫಸ್ಟ್ ನನಗೆ ರಿಸಲ್ಟ್ ಗೊತ್ತಾದ್ದು ಹೆಂಗೆ ಹೇಳಿದ್ರೆ, ನನಗೆ ನನ್ನ ಕಾಲೇಜಿಂದ ಮ್ಯಾಮ್ ಕಾಲ್ ಮಾಡಿದ್ದವು. ಸೊ ಆಗ ನನಗೆ ತುಂಬ ಖುಷಿ ಆಯ್ತು ಫಸ್ಟ್ ಟೈಮ್. ಮತ್ತೆ ಆವಾಗ ಅಪ್ಪ ಅಮ್ಮ ಇತ್ತಿದ್ದವಿಲ್ಲ ಮನೇಲಿ, ಅವು ನನ್ನ ತಂಗಿಯ ಶಾಲೆಗೆ ಹೋಗುತ್ತಿದ್ದವು ಮೀಟಿಂಗಿಗೆ. ಆದ ಮೇಲೆ ನನಗೆ ಇದು ಕಾಲೇಜಿನ ಬಪ್ಪಲ್ಲಿ ಅವು ಹೆರಡ್ಲೆ ಹೇಳಿತ್ತಿದ್ದವು. ಮತ್ತೆ ಅಪ್ಪ ಅಮ್ಮಂದೆ ಬಂದವು. ಬಟ್ ಅವಾಗ ಅಲ್ಲಿ ಜಾಸ್ತಿ ಖುಷಿ ಎಕ್ಸ್ಪ್ರೆಸ್ ಮಾಡ್ಲಿ ಏನು ಟೈಮ್ಗೆ ಸಿಕ್ಕಿದ್ದಿಲ್ಲ ನಮಗೆ. ಫುಲ್ ಬ್ಯಾಂಗ್ಳೂರಿಂದ ಎಲ್ಲ ಮೀಡಿಯಾ ಫೋನ್ ಮಾಡಿಕೊಂಡೇ ಇತ್ತಿದ್ದವು. ಹಂಗೆ ಹೆರಡ್ಲುದೇ ಟೈಮ್ ಇತ್ತಿದ್ದಿಲ್ಲ. ನಾನು ಕಾಲೇಜಿಗೆ ಹೋಗೋಗಳದೇ ಫೋನ್ಲಿ ಮಾತಾಡಿಕೊಂಡು ಹೋಗಿ ಹೇಳಿದ್ದೆ. ಎನ್ನದು ಅಪ್ಪಂದು ಅಮ್ಮಂದು 3 ಜನರ ಮೊಬೈಲ್ದೇ ಬಿಸಿ ಇತ್ತಿದ್ದು. ಹಾ, ಫಸ್ಟ್ ಡೇ ಹಂಗೆ ಎಂತು ಫುಲ್ ಬಿಸಿಯೇ. ಮತ್ತೆ ಸೆಕೆಂಡ್ ಡೇ ಎಲ್ಲ ಹಿಂಗೆ ಚೂರು ಕಮ್ಮಿ ಆಯ್ತು ಹಂಗೆ. ಸೊ ಫಸ್ಟ್ ರಿಯಾಕ್ಷನ್ ಹೇಳಿ ಹಂಗೆ ಎಂತ ದೊಡ್ಡ ಎಂತ ಮಾಡಲ್ಲ ಆಯ್ದಿಲ್ಲ ನಿನಗೆ ಆ ರಿಯಾಕ್ಷನ್? ಎಸ್. ಈಗ ಸ್ಕೂಲ್ ಎಲ್ಲ ಎಲ್ಲಿ ಆಯ್ತು? ಫಸ್ಟು 6th ಸ್ವಾಮಿ ಸದಾನಂದ ಸರಸ್ವತಿ ವಿದ್ಯಾಲಯ ನಂತೂರಿಲಿ. ಮತ್ತೆ 7th to 10th ನಾಲ್ಯಪದವಲ್ಲಿ ಗವರ್ಮೆಂಟ್ ಸ್ಕೂಲ್. ಸೊ ಗವರ್ಮೆಂಟ್ ಸ್ಕೂಲ್ ಫಸ್ಟ್ ಟು ಅಂತ ಕನ್ನಡ ಮೀಡಿಯಂ ನಿಮ್ದು ಅಂತ ಕೇಳಿದೆ. ಹೌದು, ಇಂಗ್ಲಿಷ್. 6th ವರೆಗೆ ಇಂಗ್ಲಿಷ್, ನೆಕ್ಸ್ಟ್ 10th ವರೆಗೆ ಕನ್ನಡ ಮೀಡಿಯಂ. ಸೊ ಗವರ್ಮೆಂಟ್ ಸ್ಕೂಲಿನ ಮಕ್ಕಳು ಏನು ಸಾಧನೆ ಮಾಡೋದಿಲ್ಲ ಅನ್ನೋದಕ್ಕೆ ದೀಪಶ್ರೀ ಅದಕ್ಕೆ ಒಂದು ಅಪವಾದ. ಯಾಕೆ ಅಂದ್ರೆ ಗವರ್ಮೆಂಟ್ ಸ್ಕೂಲಿನ ಮಕ್ಕಳು ಹೆಚ್ಚಿನವರಿಗೆ ಏನು ಕಲಿಯೋದಿಲ್ಲ ಅಥವಾ ಪ್ರೈವೇಟ್ ಅಲ್ಲಿ ಎಲ್ಲದೂ ಕಲಿಸ್ತಾರೆ ಅನ್ನೋದಕ್ಕೆ ದೀಪಶ್ರೀ ಅದನ್ನ ಅಲ್ಲಗಳಿದ್ಲು. ಎಸ್ ದೀಪಶ್ರೀ, ನಿನ್ನ ಸ್ಟಡಿ ಬಗ್ಗೆನೇ ಒಂದು ಕೆಲವು ಮಾತುಗಳನ್ನ ಕೇಳ್ತೆ. ಇವತ್ತಿನ ಪೀಳಿಗೆಯಲ್ಲಿ ಮೊಬೈಲು, ಟಿವಿ, ಇಂಟರ್ನೆಟ್, ಯೂಟ್ಯೂಬ್ ಅಥವಾ ಇನ್ಸ್ಟಾಗ್ರಾಮ್ ಅಲ್ಲೇ ತುಂಬಾ ಜನ ಅದಲ್ಲಿ ಇನ್ವಾಲ್ವ್ ಆಗಿರ್ತಾರೆ. ಸೊ ನೀ ಇದೆಲ್ಲವನ್ನ ಬಳಸ್ತಾ ಇದ್ಯಾ? ಫ್ರೀ ಟೈಮ್ ಇಲ್ಲಿ
ಕಲ್ತುಕೊಂಡಿತ್ತಿದ್ದೆ ಇಲ್ಲೇ. ಹ್ಮ್ ಬಟ್ ಅದ್ರಲ್ಲಿ ಒಂದು ಅಡಿಕ್ಷನ್ ರೀತಿಲಿ ಮಾಡಿದ್ದಿಲ್ಲ. ಜಸ್ಟ್ ಹ್ಮ್ ಒಂದು ಎಂತ ರಿಲೀಫ್ ಎಂತ ಹ್ಮ್ ಒಂದು ಜಸ್ಟ್ 5 to ಮೈಂಡ್ 10 ಫ್ರೆಶ್. ಮಿನಿಟ್ಸ್. ಹ್ಮ್ ಸೊ ಹಾಗಾಗಿ ಮತ್ತೆ ಇನ್‌ಸ್ಟಾಗ್ರಾಮ್, ಯೂಟ್ಯೂಬ್ ಅದ್ರಲ್ಲಿದೆ ನಮಗೆ ಯೂಸ್‌ಫುಲ್ ಇನ್ಫಾರ್ಮೇಷನ್‌ದೇ ಸಿಕ್ಕುತ್ತು. ಕರೆಕ್ಟ್. ಬರೀ ಹಿಂಗೆ ಹಾಳು ಹೇಳಿ ಅಲ್ಲ ಹ್ಮ್ ಹೇಳಡಿಯ. ಯೂಸ್ ಯಾವ ರೀತಿ ಮಾಡವು ಅನ್ನೋದ್ರ ಮೇಲೆ ಡಿಪೆಂಡ್. ಅಪ್ ಎಸ್. ಈಗ ನೀನು ಸ್ಟಡಿನ ಯಾವ ರೀತಿ ಮಾಡ್ತಿದ್ದೆ? ಅಂದ್ರೆ ದಿನದ ಎಷ್ಟು ಟೈಮ್ ನೀನು ಸ್ಟಡಿಯನ್ನ ಮಾಡ್ತಿದ್ದೆ? ಲೈಕ್ ಸ್ಟಾರ್ಟಿಂಗ್ ಇಂದ ಇವಾಗ ಜೂನ್ ಇಂದ ಕಾಲೇಜ್ ಸ್ಟಾರ್ಟ್ ಆಗ್ತು. ಹ್ಮ್. ಸೊ ಎಕ್ಸಾಮ್ ಬಂದ್ಕೂಳೆ ಆತರ ಪುಸ್ತಕ ನೋಡುವಂತ ಒಂದು ಕ್ಯಾಂಡಿಡೇಟ್ಗಳು ಇರ್ತ. ಹ್ಮ್. ಸೊ ಮುಂಚಿನ ದಿನ ರಾತ್ರಿ ಕೂತಾರೆ ಫುಲ್ ಅಭ್ಯಾಸ ಮಾಡುವಂತದ್ದು. ಹ್ಮ್. ಸೊ ಆ ತರ ಒಂದಿತ್ತ ಅಥವಾ ಸ್ಟಾರ್ಟಿಂಗ್ ಇಂದಾನೇ ನೀನು ಅಭ್ಯಾಸವನ್ನ ಸ್ಟಡಿಯನ್ನ ಮಾಡ್ತಿದ್ಯಾ? ಲಾಸ್ಟ್ ಮೊಮೆಂಟ್ ಹಂಗೆ ಜಸ್ಟ್ ರಿವಿಷನ್ ಮಾಡಿದ್ದು. ಹ್ಮ್. ಸ್ಟಾರ್ಟಿಂಗ್ ಇಂದಲೇ ನಾನು ಕಲ್ತುಕೊಂಡಿರ್ತಿದ್ದೆ. ಮತ್ತೆ ಇಂಟರ್ನಲ್ಸ್ ಇರ್ತಿದ್ದು, ಮಿಡ್ ಟರ್ಮ್ ಎಕ್ಸಾಮ್ ಪ್ರಿಪರೇಟರಿ ಹ್ಮ್. ಹಾಗೆ ಅದ್ರಲ್ಲೆಲ್ಲ ಒಂದರಿ ಸುಮಾರು ಸರ್ತಿ ನನಗೆ ರಿವಿಷನ್ ಆಗಿಕೊಂಡಿತ್ತು. ಹ್ಮ್. ಮತ್ತೆ ಲೆಕ್ಚರರ್ಸ್ ಎಂತ ಹೇಳ್ತಾವ ಆ ದಿನ, ಅದೇ ದಿನ ನಾನು ಅದ್ರ ಫುಲ್ ಕ್ಲಾರಿಫೈ ಹಾ. ಮಾಡಿಕೊಂಡಿರ್ತಿದ್ದೆ. ಹ್ಮ್. ಸೊ ಹಾಗೆ ಅರ್ಥ ಅವತ್ತಿನ ಸ್ಟಡಿ ಆಗಿತ್ತು. ಅವತ್ತೇನೆ ಕಂಪ್ಲೀಟ್ ಹೌದು. ಮಾಡುದು. ಹಾಗೆ. ಹ್ಮ್. ಹ್ಮ್. ಮತ್ತೆ ಲಾಸ್ಟ್ ಡೇ ಜಸ್ಟ್ ಎಂತ ಕೀವರ್ಡ್ಸ್, ಇಂಪಾರ್ಟೆಂಟ್ ನೋಟ್ಸಸ್ ಎಲ್ಲ ಎಂತ ಮಾಡಿದ್ದೆ. ಹ್ಮ್. ಅದ್ರ ಜಸ್ಟ್ ನೋಡಿಕೊಂಬದು, ಗೋ ಥ್ರೂ ಮಾಡುದು, ಕಲಿಯೋದಲ್ಲ ಲಾಸ್ಟ್ ಹ್ಮ್. ಮೊಮೆಂಟ್ ಇಲ್ಲಿ. ಹ್ಮ್. ಹ್ಮ್. ಹಾಗೆ. ಸೊ ಲೆಕ್ಚರ್ಸ್ ನಿಂಗೆ ಕಾಲೇಜ್ ಸಪೋರ್ಟ್ ಎಲ್ಲ ತುಂಬಾ ಇತ್ತು ತುಂಬಾ ಇರ್ತಿತ್ತು. ಅಲ್ಲ? ಹ್ಮ್. ಎಸ್. ಹಾಗಾದ್ರೆ ದೀಪ, ಈ ಒಂದು ಸಂದರ್ಭದಲ್ಲಿ ನೀನು ಯಾವ ಲೆಕ್ಚರ್ಗಳನ್ನ ನೆನಪು ಮಾಡ್ಕೊಳ್ತೆ ಮತ್ತೆ ಏನಾದ್ರೂ ಹೇಳಲೇ ಬಯಸ್ತೀಯ? ಅಂಡ್ ಈ ವಿಡಿಯೋ ಮೂಲಕ ಯಾವ ರೀತಿ ಥ್ಯಾಂಕ್ಸ್ ಹೇಳಲು ಇಷ್ಟಪಡ್ತೆ? ನನಗೆ ಎಲ್ಲ ಲೆಕ್ಚರ್ಸ್‌ದೇ ತುಂಬಾ ಸಪೋರ್ಟ್ ಮಾಡಿದ್ದವು. ಓಕೆ. ಅವರ ಇದು ಕಂಪೇರ್ ಮಾಡ್ಲೇಡಿಯ ಹೇಳಿದ್ರೆ ಅವರವರದ್ದೇ ಆದ ರೀತಿಲಿ ಅವು ಅವರಿಂದ ಎಂತೆಲ್ಲ ಅವತ್ತೆಲ್ಲ ಮಾಡಿದ್ದವು. ಎಸ್. ಹಾಗಾಗಿ ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್ ಹೇಳಿ ಎಸ್. ಇಷ್ಟಪಡ್ತೆ. ಓಕೆ. ಓಕೆ ದೀಪಾಶ್ರೀ. ಸೊ ಮನೆಯಲ್ಲಿ ನಿನಗೆ ಯಾವ ತರ ಸಪೋರ್ಟ್ ಇತ್ತು? ಆ ಒಂದು ವಾತಾವರಣ ನಿನಗೆ ಹೇಗಿತ್ತು? ನನಗೆ ಅನ್ಸೋ ಹಾಗೆ ಇಲ್ಲಿ ವಾತಾವರಣ ಸುತ್ತಲೂ ನೋಡಿದಾಗೆ ತುಂಬಾ ಖುಷಿ ಹೋಗ್ತು. ಅಂದ್ರೆ ಸೈಲೆಂಟ್ ಆಗಿದ್ದು ಮೇನ್ ಆಗಿ, ಯಾವುದೇ ರೀತಿ ಗೌಜಿ ಇಲ್ಲ. ಸೊ ಸಿಟಿಯಿಂದ ಸ್ವಲ್ಪ ಹೊರಗೆ ಇರೋದಕ್ಕೆ ಸೊ ಇದು ಫುಲ್ ಸೈಲೆಂಟ್ ಆಗಿದೆ. ಓದುವ ಒಂದು ವಾತಾವರಣ ತುಂಬಾ ಚೆನ್ನಾಗಿದೆ ಈ ಒಂದು ಇದರಲ್ಲಿ. ಸೊ ಆ ಒಂದು ಇದು ಕೂಡ ನಿನಗೆ ಸ್ಟಡಿಗೆ ಕಾರಣ ಆಯ್ತಾ? ಅಪ್ಪು ಡೆಫಿನೆಟ್ಲಿ ಅದುದೇ ರೀಸನ್. ಹ್ಮ್. ಆಮೇಲೆ ನಾನು ಜಾಸ್ತಿ ಈರುಳ್ಳಿನ ಹೊತ್ತಿಲಿ ಓದಿಕೊಂಡಿದ್ದದು. ಹ್ಮ್. ಆವಾಗ ಇನ್ನೂ ನೈಟ್ ಪೀಸ್ಫುಲ್ ಇತ್ತು. ಇವನ್ ನೈಟ್ ಫುಲ್ ನೈಟ್ ನೈಟ್. ಸ್ಟಡಿ. ಹಾ. ಹಾಗೆ ಹಗಲುದೇ ಓದಿಕೊಂಡಿದ್ದೆ. ಹ್ಮ್. ವೆಕೇಶನ್ ಇಪ್ಪಾಗ ಉದ್ಯಪ್ಪ ಇಲ್ಲದ್ರೆ ಕಾಲೇಜ್ ಇರ್ತಿತ್ತಲ್ಲ. ಹ್ಮ್. ಹಾಗೆ ಮತ್ತೆ ಕಾಲೇಜ್ ಇಪ್ಪಾಗ ಈವ್ನಿಂಗ್ ಹೋಮ್ ವರ್ಕ್ ಮಾಡುವಾಗ ಅದ್ರಲ್ಲಿ ಎಲ್ಲ ರಜಾ ಇದಾವತ್ತೆ ಅಸೈನ್ಮೆಂಟ್ಸ್ ಅದೆಲ್ಲ. ಹ್ಮ್. ಹಾಗೆ ಮತ್ತೆ ಈರುಳ್ಳು ಓದುದು. ಹ್ಮ್. ಸೊ ಈಗ ನೈಟ್ ಓದ್ತೆ ಅಂತ ಹೇಳ್ತಿದ್ರಿ. ಹ್ಮ್. ಬಟ್ ಈಗ ಡೇ ಟೈಮ್ ಕಾಲೇಜಿಗೆ ಹೋಗಿ ಬಟ್ ನೈಟ್ ನಿಮಗೆ ಟಯರ್ಡ್ ಅನಿಸ್ತಿತ್ತಿಲ್ವಾ ಆತರ? ಆ, ಹ್ಮ್. ಇಲ್ಲ. ಅದೇ ಕಾಲೇಜ್ ಇದ್ದರೆ ನಾನೊಂದು 10 to 11 ಅಷ್ಟೇ ಓದಿಕೊಂಡಿದ್ದದು. ಹ್ಮ್. ವೆಕೇಶನ್ ಹೌದು. ಇಪ್ಪಾಗ ಜಾಸ್ತಿ ಹ್ಮ್. 2 to 3 ಅಷ್ಟೊತ್ತು. ಹ್ಮ್. ಈರುಳ್ಳು ಟು AM 2 ವರೆಗೆ. ಗಂಟೆವರೆಗೆ ನೈಟ್ ಹ್ಮ್. 2 ಗಂಟೆವರೆಗೆ ಇವ್ರು ಓದ್ತಾ ಇದ್ರು ಅಂತ. ಹಾ. ಎಸ್. ಸೊ ಆ ಒಂದು ಪೀಸ್ ಆಫ್ ಮೈಂಡ್, ಎಲ್ಲ ವಾತಾವರಣ ಕೂಡ ಸೈಲೆಂಟ್ ಇತ್ತು. ಯಾವುದೇ ರೀತಿಯ ಗೌಜಿ ಇರ್ತಾ ಇರ್ಲಿಲ್ಲ. ಸೊ ಆ ಒಂದು ಟೈಮಲ್ಲಿ ನಿಜವಾಗ್ಲೂ ಅದು ಒಂದು ಒಳ್ಳೆ ಒಂದು ಇದನ್ನೇ ರೀಸನ್ ಕರೆಕ್ಟ್. ಹಾ. ಯಾಕೆಂದ್ರೆ ಡೇ ಟೈಮ್ ಅದು ಇದು ಗೌಜಿ ಇದ್ದಿರ್ತು ಅಥವಾ ಕೆಲಸ ಹ್ಮ್. ಇದ್ದಿರ್ತು ಬೇರೆ ಹಾ. ಬೇರೆ, ಮೈಂಡ್ ಡಿಸ್ಟ್ರಾಕ್ಟ್ ಆಗ್ತಾ ಇತ್ತು. ಹ್ಮ್. ಕರೆಕ್ಟ್ ಟೈಮ್. ಬಟ್ ಹಗಲೊತ್ತು ಕೂಡ ನಿಮ್ಗೆ ನೈಟ್ ನಿದ್ದೆ ಇಲ್ಲೇ ಅಂತ ಆತರ ಅನಿಸ್ತಿತ್ತಿಲ್ಲ ಡೇ ಟೈಮ್ ಆತರ? ಇಲ್ಲ. ಉದ್ಯಪ್ಪಾಗ ಅಷ್ಟು ಬೇಗ ಎದ್ದುಕೊಂಡಿತ್ತಿದ್ದಿಲ್ಲ. ಎಸ್. ಓ ಅಲ್ಲಿ ಅಲ್ಲಿ ಕಂಟ್ರೋಲ್ ಮಾಡ್ತಾ ಹಾ. ಇದ್ದೀರಿ. ಎಸ್. ಈಗ ನಿನ್ಗೆ ಸ್ಟಡಿ ಅವರ್ಸ್ ಒಂದು ದಿನದಲ್ಲಿ ಎಷ್ಟು ತಾಸು ಹೀಗೆ ಮಾಡ್ತಿದ್ದೆ ನೀನು? ಈಗ ಒಂದು ರ್ಯಾಂಕ್ ಬರುವಾಗ ತುಂಬಾ ಒಂದು ಸ್ಟಡಿ ತುಂಬಾನೇ ಮಾಡ್ತಿದ್ದೆ ಅಥವಾ ಆಸ್ ಯೂಸ್ವಲ್ ನೀನು ದಿನದ ಸ್ಟಡಿಯನ್ನ ಆ ದಿನದ ಅಭ್ಯಾಸವನ್ನ ಆ ದಿನದೇ ಮಾಡ್ತಾ ಅಂತ ಹೇಳ್ತಿದ್ದೆ? ಸೊ ವೆಕೇಶನ್ ಅಲ್ಲಿ ಅಂತ ಹೇಳಿ ಏನಿಲ್ಲ. ಸೊ ಹ್ಮ್. ಒಂದು ಟೈಮ್ 5 ಅವರ್ಸ್ 6 ಅವರ್ಸ್ ಅಂತ ಡೈಲಿ ಆ ತರ ಒಂದಿತ್ತ? ಹಾಗೆ ಟೈಮ್ ಸ್ಟ್ರಾಟಜಿ PUCಲಿ ಅಷ್ಟು ಮಾಡಿತ್ತಿದ್ದಿಲ್ಲ ನಾನು. ಹ್ಮ್. ಆದರೆ ಎಂತ ಕೇಳಿದ್ರೆ ಅದು ಸಬ್ಜೆಕ್ಟ್ ನನಗೊಂದು ಥಿಯರಿ ಮಾತ್ರ ಇದ್ದದ್ದು, ಬಿಸ್ನೆಸ್ ಸ್ಟಡೀಸ್. ಹ್ಮ್. ಉಳಿದು 3 ಪ್ರಾಕ್ಟಿಕಲ್, ಮ್ಯಾಥ್ಸ್, ಸ್ಟಾಟ್ ಮತ್ತೆ ಅಕೌಂಟ್ಸ್. ಹ್ಮ್. ಅದಕ್ಕೆ ನನಗೆ ಅಷ್ಟು ಟೈಮ್ ಹಾಕಲಿಕ್ಕಾಗಿ ಒಂದಿತ್ತಿಲ್ಲ. ಅದು ಕಾನ್ಸೆಪ್ಟ್ಸ್ ಅರ್ಥ ಇದ್ದರೆ ಪ್ರಾಬ್ಲಮ್ಸ್ ಮಾಡ್ಲಾಗ್ತು. ಹ್ಮ್. ಹಾಗಾಗಿ ನಾನು ಗಂಟೆ ಲೆಕ್ಕಲ್ಲಿ ಓದಿದ್ದಲ್ಲ. ಹ್ಮ್. ನನಗೆ ಎಂತ ಎಲ್ಲ ಗೊತ್ತಿಲ್ಲ, ಯಾವಾಗ ಟೈಮ್ ಸಿಕ್ಕುತ್ತು ಅದ್ರ ಫುಲ್ ಕ್ಲಾರಿಫೈ ಮಾಡಿಕೊಂಡು ಟೈಮ್ ಸಿಕ್ಕಿಯಪ್ಪಾಗ ಓದಿಕೊಂಡಿರ್ತಿದ್ದೆ. ಮತ್ತೆ ಎಕ್ಸಾಮ್ ಇಪ್ಪಾಗಳುದೆ ಹಾಗೆ ಹ್ಮ್. ಜಸ್ಟ್ ಸೊ ನಿನಗೆ ಓದೋದ್ರಲ್ಲಿ ಯಾವುದೇ ರೀತಿಯ ಸ್ಟ್ರೆಸ್ ಅಥವಾ ಯಾವುದೇ ರೀತಿ ಇಲ್ಲ? ಇಲ್ಲ. ಸೊ ಸ್ಟ್ರೆಸ್ ಆದಾಗ ನೀ ಬೇರೆ ಏನಾದ್ರೂ ಮಾಡ್ತಿದ್ಯಾ? ಇವನ್ ಸ್ವಲ್ಪ ಇದು ಆದಾಗ ಯೋಗ ಪ್ರಾಣಾಯಾಮ ಏನಾದ್ರೂ ಮಾಡ್ತಿದ್ಯಾ? ಆ ಒಂದು ಇದೆಯಾ ನಿನಗೇನು ಯೂಸ್ ಮಾಡ್ತಿದ್ಯಾ? ಯಾಕಂದ್ರೆ ನಾನು ಒಂದು ಯೋಗ ಟೀಚರ್ ಆಗಿರೋದ್ರಿಂದ ಸೊ ನಿನಗೆ ಒಂದು ಅದರಿಂದ ಏನಾದ್ರೂ ಯೂಸ್ ಆತ ಅಥವಾ ಕೆಲವರು ಅದೇ ತರ ಮಾಡ್ತಾರೆ, ಮೆಡಿಟೇಷನ್ ಮಾಡ್ತಾ ಮತ್ತೆ ಪ್ರಾಣಾಯಾಮ ಮಾಡ್ತೆ ಅಂತ ಹೇಳ್ತಾ?
ಸೊ ಆ ಥರ ಏನಾದ್ರು ಮಾಡಿದ್ಯಾ? ಇಲ್ಲ ಇಲ್ಲ. ಸೊ ಯಾವುದೇ ರೀತಿ ಸ್ಟ್ರೆಸ್ ಇಲ್ಲದೆ ಇರೋದ್ರಿಂದ ಯೋಗ ಮತ್ತು ಪ್ರಾಣಾಯಾಮ ಆಗ್ಲಿ ಅಥವಾ ಧ್ಯಾನ ಆಗ್ಲಿ ಅಗತ್ಯ ಇರಲಿಲ್ಲ ಅಲ್ವಾ? ಈ ಒಂದು ನಿಮ್ಗೆ ವಾತಾವರಣದಲ್ಲಿ ಸ್ಟಡಿ ಮಾಡಿದ್ರೆ ತುಂಬಾ ಒಂದು ಖುಷಿ ಆಯ್ತು ಅಂತ ಹೇಳಿದೆ. ಸೊ ಮುಂದಿನ ಒಂದು ಸ್ಟಡಿ ನಿನ್ನದು ಯಾವ ರೀತಿ ಮಾಡುವಂತ ಡಿಸೈಡ್ ಮಾಡಿದೆ? ಇನ್ನು ನಾನು CA ಮಾಡುದು ಹೇಳಿ ಇದ್ ಮಾಡಿದ್ದೆ. ಹಾಗೆ ಅದಕ್ಕೆ ಅಂತೂ PUC ಹಾಗೆ ಅಲ್ಲಲೇ ಅಲ್ಲ, ಅದಕ್ಕೆ ಕಂಪೇರ್ ಮಾಡ್ಲೇಡಿಯ ಫುಲ್ ಡೆಡಿಕೇಶನ್ ಇರಕ್ಕು CA ಮಾಡಕ್ಕೆ ಹೇಳಿ ಅದೇ ಚಾರ್ಟರ್ಡ್ ಅಕೌಂಟೆಂಟ್ ಮಾಡಿದೆ. ಅಕ್ಕು. ಹಾಗೆ CAಗೆ ನಾನು ಡೈಲಿ ಒಂದು 10 ಅವರ್ಸ್ ಎಲ್ಲ ಓದಿಕೊಂಡಿದ್ದೆ ಈಗ. ಓಹ್! ಹಾಗೆ ಅಷ್ಟು ಬೇಕಾಗ್ತದೆ 10 ಅವರ್ಸ್. ಅಪ್ಪು ಮಿನಿಮಮ್. ಸೊ ಮಿನಿಮಮ್ 10 ಅವರ್ಸ್ ಬೇಕು ಅಂತ ಹೇಳ್ತಿದ್ದಾಳೆ ದೀಪಶ್ರೀ CA ಮಾಡ್ಲಿಕ್ಕೆ. CA ಆ ಥರ ಒಟ್ಟಿಗೆ ಸೊ ಆ ಒಂದು ಫೀಲ್ಡ್ ಅಲ್ಲಿ ನಿನಗೆ ಇಂಟ್ರೆಸ್ಟ್. ಅಪ್ಪು. ಎಸ್. ಎಸ್. ಈಗ ನೆಕ್ಸ್ಟ್ ಈಗ ನೀನು ಇಷ್ಟು ಸ್ಟಡಿ ಮಾಡಿದೆ ಅಂತ ಹೇಳಿದಲ್ಲ. ಈಗ ಒಂದು ಕೆಲವು ಮಕ್ಕಳಿಗೆ ಸ್ಟಡಿ ಮಾಡುವಂತ ಮೆಂಟಾಲಿಟಿ ಸ್ವಲ್ಪ ಕಡಿಮೆ ಇರ್ತವೆ. ಅವರು ಡಿಸ್ಟ್ರಾಕ್ಟ್ ಮೈಂಡ್ ಅಥವಾ ಆ ಥರ ಅವರಿಗೆ ಯಾವ ರೀತಿ ಓದ್ಲಕ್ಕು ಅಂತ ಹೇಳ್ತೀಯ? ಅಂದ್ರೆ ಬೇರೆ ಆಕ್ಟಿವಿಟೀಸ್ ಅನ್ನ ಕಡಿಮೆ ಮಾಡಿ ಓದವು ಅಂತ ಹೇಳ್ತೀಯ, ಹೇಗೆ ನೀನು ಹೇಳ್ತೀಯ? ಬೇರೆ ಆಕ್ಟಿವಿಟೀಸ್ ಕಮ್ಮಿ ಮಾಡಕ್ಕೆ ಹೇಳಿಲ್ಲ. ಬಟ್ ಯಾವಾಗ ನಾವು ಓದುತ್ತು ಆಗ ಒಂದು 100% ಅದ್ರಲ್ಲಿಯೇ ಗಮನ ಇರಬೇಕು ಓದುವಾಗ. ಎಷ್ಟು ನಾವು ಹೊತ್ತು ಓದುದು ತಿಳಿಯಲ್ಲ, ನಾವು ಹೆಂಗ್ ಏನು ಓದುತ್ತೆ ಓದುತ್ತಾ ಹೇಳಿ, ಇದ್ಯಾ? ಯಾವ ರೀತಿಲಿ ಓದುದು ಹೇಳಿ ಇಂಪಾರ್ಟೆಂಟ್ ಆಗುತ್ತೆ. ಈಗ ಓದುವಾಗ ಒಂದು ಫಾರ್ ಎಕ್ಸಾಂಪಲ್ ಡಿಸ್ಟ್ರಾಕ್ಟ್ ಆಗಿ ಅದ್ರಲ್ಲಿ ತಲೆಗೆ ಹೋಗ್ತಿಲ್ಲ ಹೇಳಿದ್ದಾರೆ, ಆ ಟಾಪಿಕ್ ನ ಬಗ್ಗೆ ವಿಜುವಲೈಸ್ ಮಾಡಬೇಕು ನಾವು. ಆಗ ಅದ್ರಲ್ಲಿ ಇಂಟ್ರೆಸ್ಟ್ ಬಂತು. ಹಾಗೆ ಪ್ರಾಕ್ಟಿಕಲಿ ಅದ್ರ ಅಪ್ಲೈ ಮಾಡ್ಲೆ ನೋಡಿರೆ ಕೆಲವು ಬಿಸ್ನೆಸ್ ಸ್ಟಡೀಸ್ ಎಲ್ಲ ಹಾಗೆ ಹಂಗ್ ಮಾಡ್ಲೇಡಿತ್ತು. ಮತ್ತೆ ಮ್ಯಾಥ್ಸ್ ಅದೆಲ್ಲ ಅದು ಪ್ರಾಬ್ಲಮ್ಸ್ ಮಾಡಿಕೊಂಡು ಹೋಯ್ತು. ತುಂಬಾ ಪ್ರಾಕ್ಟೀಸ್ ಮಾಡಿರುವಾಗ ಅದ್ರಲ್ಲಿ ಇಂಟ್ರೆಸ್ಟ್ ಬಂತು, ಮತ್ತೆ ನೆನಪುದೇ ಇತ್ತು. ಮ್ಯಾಥ್ಸ್ ಎಲ್ಲ ಇದಿತ್ತು, ಬಟ್ ರೀಡ್ ಮಾಡುವಂತದ್ದು ಇವನ್ ಲ್ಯಾಂಗ್ವೇಜಸ್ ಅಲ್ಲ. ಈಗ ನಿಮ್ಗೆ ಲ್ಯಾಂಗ್ವೇಜಸ್ ಅಲ್ಲಿ ಕೂಡ ಒಂದೇ ಒಂದು ಮಾರ್ಕ್ಸ್, ಇಂಗ್ಲಿಷಿಗೆ 1 ಮಾರ್ಕ್ಸ್ ಮಾತ್ರ ಕಡಿಮೆ, ಉಳಿದೆಲ್ಲ ಔಟ್ ಆಫ್. ಎಸ್. ಅದೊಂದು ಮಾರ್ಕ್ಸ್ ಏನಾದ್ರು ಕಡಿಮೆ ಬಂತು ಅಂತ ನಿನಗೆ ಏನಾದ್ರು ಮನಸ್ಸಿಗೆ ಇದ್ದಿದ್ದ? ಇಲ್ಲ, ಖುಷಿ. ಸೊ ಉಳಿದಕ್ಕೆಲ್ಲ ಇದು ಬಂದಿದೆ, ಅದೇನು ರಿವ್ಯಾಲ್ಯೂಯೇಷನ್ ಏನು ಹಾಕಿಲ್ಲ. ಎಸ್. ಎಸ್. ಈಗ ಇಷ್ಟು ಕೆಲವರಿಗೆ ಇಷ್ಟು ಮಾರ್ಕ್ಸ್ ಬಂದ್ರು ಕೂಡ, ಕೆಲವು ಪಾಸ್ ಆದ್ರೂ ಕೂಡ ಅವರ ಮೈಂಡ್ ಡಿಸ್ಟ್ರಾಕ್ಟ್ ಆಗಿ ಅವರು ಇನ್ನೇನೋ ಮಾಡ್ಕೊಳ್ತಾ ಡಿಪ್ರೆಷನ್ಗೆ ಹೋಗ್ತಾ, ಅಥವಾ ಒಂದ್ ಟೈಮಲ್ಲಿ ಅವರು ಪ್ರಾಣವನ್ನೇ ಕಳ್ಕೊಳ್ತಾ ಇರ್ತಾರೆ. ಸೊ ಅಂತ ಅವರಿಗೆ ನೀನು ಏನಾದ್ರೂ ಒಂದು ಮಾತು ನನ್ನ ಈ ಚಾನಲ್ ಮುಖಾಂತರ ಒಂದು ಒಳ್ಳೆ ಮಾತು ಹೇಳು ನನಗೆ. ಹೇಳಿದ್ರೆ ಅವು ಈಗ ಎಕ್ಸ್ಪೆಕ್ಟೇಷನ್ ಇತ್ತಿದ್ದು ಆದರೂ ಬೈಂದಿಲ್ಲ ಹೇಳಿ ಅವು ಹಂಗೆ ಮಾಡಿರೆ ಬೇಜಾರ್ ಔಟ್ ಆಫ್ ಕೋರ್ಸ್. ಬಟ್ ಹಾಗೆ ಸೂಸೈಡ್ ಎಲ್ಲ ಮಾಡೋದು ಎಷ್ಟು ಮಕ್ಕಳು ಈಗ ಮಾಡ್ಕೊಡ್ತಾ, ಈಗ ಕಡಿಮೆ ಬಂತು ಹೇಳಿ ಡಿಪ್ರೆಷನ್ಗೆ ಹೋಗಿ ಆ ಒಂದು ಸ್ಥಿತಿಗೆ ಬರ್ತ. ಬಟ್ ಹಾಗೆ ಮಾಡಲಾಗದಕ್ಕೆ ಏನಾದ್ರೂ ಒಂದು ನಿನ್ನಿಂದ ಮಾತು? ಸೊ ಅದಕ್ಕೆ ಸರಿ ಎಕ್ಸ್ಪೆಕ್ಟೇಷನ್ ಮಾಡಿದಷ್ಟು ಮಾರ್ಕ್ಸ್ ಸಿಕ್ಕಾದ್ರೆ ತುಂಬಾ ಅದಕ್ಕೆ ಮತ್ತೆ ನಾವೇನ್ ದಾರಿಗೆ ಇದ್ದು ಫಾರ್ ಎಕ್ಸಾಂಪಲ್ ರಿವ್ಯಾಲ್ಯೂಯೇಷನ್ ಹಾಕಲಾಯ್ತು. ಮತ್ತೆ ಈಗಂತೂ 2 ಸರ್ತಿ ಎಕ್ಸಾಮ್ಸ್ ಮಾಡ್ತಾ ಇದ್ದವು, ಮೂರು ಎಕ್ಸಾಮ್ಸ್ ಅಲ್ಲ PUC ಇದೆ. ಹಾಗಾಗಿ ಅವಕ್ಕೆ ಪುನಃ ಬರವಲ್ಲಿ ಚಾನ್ಸ್ ಇದೆ ಇದ್ದು. ಆದ ಮೇಲೆ ಮತ್ತೆ ಅವಕ್ಕೆ ಈಗ ಫೇಲ್ ಆಗಾದ್ರೆ ಪಾಸ್ ಒಂದು ಅವಕ್ಕೆ ಬೇರೆ ದಾರಿ, ದಟ್ಸ್ ನಾಟ್ ಎಂಡ್ ಆಫ್ ಲೈಫ್. ನಾವ್ ಎಂತ ಬೇಕಾದ್ರೂ ಪುನಃ ಮಾಡ್ಲಕ್ಕು. ಹಾಗಾಗಿ ಅದು ಅಷ್ಟು ದೊಡ್ಡ ಡಿಸೈಡ್ ಮಾಡ್ಲಿಲ್ಲ. ಸೊ ಎಸ್, ಯಾಕಂದ್ರೆ ಇವತ್ತು ಅಪರ್ಚುನಿಟಿ ಅನ್ನೋದು ತುಂಬಾ ಇದ್ದು, ಸ್ಟಡೀಸ್ ಅಲ್ಲಿ ಅಂತಾನೆ ಅಲ್ಲ, ಈಗ ತುಂಬಾ ಇದ್ದು ಅವಕಾಶಗಳು. ಒಂದ್ ಹಂತದಲ್ಲಿ ಓದು ಅಂತಾನೆ ಇದ್ದಕ್ಕೂ, ಬಟ್ ಈಗ ತುಂಬಾ ಬೇರೆ ಬೇರೆ ರೀತಿಯ ಅವರಿಗೆ ಅಪರ್ಚುನಿಟಿ ತುಂಬಾ ಇತ್ತು. ಸೊ ಎಸ್, ದೀಪಶ್ರೀ ಹೇಳೋದಿಷ್ಟೇ, ಅದೇ ದಾರಿ ಅಲ್ಲ, ಮಾರ್ಕ್ಸೇ ಜೀವನ ಅಲ್ಲ, ಅದು ಬಿಟ್ಟು ಬೇರೆ ಅವಕಾಶಗಳು ಬೇಕಾದಷ್ಟು ಇದೆ ಅಂತ ಹೇಳಿ ದೀಪಶ್ರೀ ಹೇಳ್ತಾಳೆ. ಸೊ ಮಕ್ಕಳೇ, ಜೀವನ ಎಂಡ್ ಮಾಡ್ಕೊಳ್ಳದೆ ಜೀವನವನ್ನ ಮುಂದುವರಿಸಿ ಅಂತ ಈ ಮೂಲಕ ನಾನು ಕೂಡ ಹೇಳ್ತಾ ಇದ್ದೇನೆ. ಹಾಗೆ ದೀಪಶ್ರೀ, ಈಗ ನೀನು ಕೋಚಿಂಗ್ ಅಥವಾ ಟ್ಯೂಷನ್ ಏನಾದ್ರೂ ತಗೊಳ್ತಿದ್ದ? ಏನೂ ಇಲ್ಲ, ಯಾವ ಕೋಚಿಂಗ್ ಇಲ್ಲ, ಓನ್ಲಿ ಸ್ಟಡಿ ಮಾತ್ರ. ಕಾಲೇಜಲ್ಲಿ ಏನು ಕಲ್ಸಿದ ಅದನ್ನ ಮಾತ್ರ ಓದಿತು, ಹೌದಾ? ನಿಂಗೆ ಕಾಲೇಜ್ ಯಾವ ರೀತಿ ಅವರು ಸಪೋರ್ಟ್ ಸರ್ದಲ್ಲ? ನನಗೆ ಫಸ್ಟ್ ಇಯರ್ ಇಂದಲೇ ಎಲ್ಲ ಟೀಚರ್ಸ್ ತುಂಬಾ ಸಪೋರ್ಟ್ ಮಾಡಿದ್ದವು. ಫಸ್ಟ್ ಪಾಠಲ್ಲಿ ಅಂತೂ ಕಾಂಪ್ರಮೈಸ್ ಮಾಡಿಕೊಂಡಿದ್ದಾವೆ, ಒಳ್ಳೆ ಕಲಿಸಿದ್ದವು. ಅದಾಗಿಯುವುದೇ ಎಕ್ಸ್ಟ್ರಾ ಎಂತಾರು ಸ್ಟೂಡೆಂಟ್ಸ್ ಗೊಕ್ಕೆ ಬೇಕಾದ್ರೆ ಫುಲ್ ಅವರಿಂದ ಎಂತೆಲ್ಲ ಅವತ್ತು ಪ್ರೊವೈಡ್ ಮಾಡಿಕೊಂಡಿದ್ದವು. ಆಮೇಲೆ ಲಾಸ್ಟ್ ಪ್ರಿಪರೇಟರಿ ಎಲ್ಲ ಟೈಮ್ ಇಲ್ಲಿ ಸ್ಪೆಷಲ್ ಕೆಲವು 5-6 ಮಕ್ಕಳಿಗೆ
ಸ್ಪೆಷಲ್ ಪ್ರಿಪರೇಟರಿ ಮಾಡಿದ್ದವು. ಹೇಳಿದ್ರೆ ರ್ಯಾಂಕ್ ಆ ಬಪ್ಪವರಿಗೆಲ್ಲ ಒಂದು ಹಪ್ಪು ಎಲ್ಲ ಸಬ್ಜೆಕ್ಟ್ ಇಳಿಯುವುದೇ. ಹ್ಮ್ ಮತ್ತೆ ಇಂಪಾರ್ಟೆಂಟ್ ಈಗ ಬರವ ರೀತಿ ಹಾಗೆ ಲಾಸ್ಟ್ ಮೊಮೆಂಟ್ ಟಿಪ್ಸ್ ಎಲ್ಲ ಇತ್ತು. ಹ್ಮ್ ಅದು ಗೈಡೆನ್ಸ್ ಕಾನ್ಸೆಪ್ಟ್ಸಿನ ಮೇಲಿದೆ ಎಲ್ಲವುದೇ ಫುಲ್ ಹೆಂಗೆಲ್ಲ ಬರೆಯಕು ನಾವು ಹ್ಮ್ ಅದೆಲ್ಲ ಹೇಳಿಕೊಟ್ಟಿದ್ದವು. ಹ್ಮ್ ಹ್ಮ್ ಆಮೇಲೆ ನಾನು ಯಾವಾಗಾರು ಡೌಟ್ಸ್ ಕೇಳಿದ್ರೆ ಯಾವುದೇ ಹೊತ್ತಿಲ್ಲ ಆಗರಿ ಹ್ಮ್ ಹೆಂಗೆ ಬರುದೆ ಅವು ಇಮಿಡಿಯೇಟ್ ರೆಸ್ಪಾನ್ಸ್ ಕೊಟ್ಟುಕೊಂಡಿಟ್ಟಿದ್ದಾವೆ ನನಗೆ. ಸೊ ಲೆಕ್ಚರ್ ಸಪೋರ್ಟ್ ತುಂಬಾ ತುಂಬಾ ಇತ್ತು ಅಂತ ಹ್ಮ್ ಅವರಿಗೂ ಕೂಡ ಒಂದು ಖುಷಿ ಆಗಿತ್ತು ಅಲ್ಲ, ಅಪ್ಪು ತುಂಬಾ ಖುಷಿ ತುಂಬಾ ಆಯ್ತು. ಖುಷಿ. ಸೊ ಈ ಒಂದು ಸಂದರ್ಭದಲ್ಲಿ ಎಲ್ಲ ಲೆಕ್ಚರ್ಸ್ಗಳು ನೆನಪು ಮಾಡ್ಕೊಳುತ್ತೆ ಹಾಗೂ ಎಲ್ಲ ಲೆಕ್ಚರ್ಗಳು ಸಪೋರ್ಟಿವ್ ಇತ್ತು, ತುಂಬಾ ಥ್ಯಾಂಕ್ಸ್ ಅಂತ ಆಲ್ರೆಡಿ ಹೇಳಿದೆ. ಹಾಗೆ ಈ ಇನ್ನು ನೆಕ್ಸ್ಟ್ ನಿನಗೆ ಇದು ಬಿಟ್ಟು ಸ್ಟಡೀಸ್ ಮಾತ್ರ ನೀನು ಕಾನ್ಸಂಟ್ರೇಟ್ ಮಾಡ್ತಿದ್ಯಾ ಅಥವಾ ಬೇರೆ ಏನಾದ್ರೂ ನಿನಗೆ ಹವ್ಯಾಸಗಳಿತ್ತ? ಸೊ ಅದು ಕೂಡ ಒಂಥರ ಮನಸ್ಸಿಗೆ ಖುಷಿ ಕೊಡೋದು, ಈಗ ಹಾಡೋದು ಇರ್ಬೋದು ಅಥವಾ ಬೇರೆ ಏನಾದ್ರೂ ಇನ್ಸ್ಟ್ರೂಮೆಂಟ್ ಅದೇನಾದ್ರು ಇತ್ತ ನಿನಗೆ? ಅಪ್ಪು ಸಂಗೀತ ಸಂಗೀತ ಕಲ್ತಿದ್ದೆ. ಕಲ್ತಿದ್ದೆ. ಮತ್ತೆ ಡಾನ್ಸ್ದೇ ಮಾಡಿಕೊಂಡಿರ್ತಿದ್ದೆ ಬಟ್ ಕ್ಲಾಸಿಂಗೆಲ್ಲ ಹೋಯ್ಲೆ. ಹ್ಮ್. ಕಾಲೇಜ್ಲಿ ಎಲ್ಲ ಅದರ್ ಆಕ್ಟಿವಿಟೀಸ್ಲಿದೆ ಪಾರ್ಟಿಸಿಪೇಟ್ ಮಾಡಿಕೊಂಡಿರ್ತಿದ್ದೆ ನಾನು. ಹ. ಸೊ ಕ್ಲಾಸಿಕಲ್ ಸಂಗೀತ. ಕ್ಲಾಸಿಕಲ್ ಸಂಗೀತ. ಈಗ ಕಲಿತಾ ಇದ್ಯಾ? ಅಪ್ಪು ಜೂನಿಯರ್ ಆಯ್ತು. ಏನಾದ್ರೂ ಒಂದು ಹಾಡು ಒಂದು ನಮಗೋಸ್ಕರ ಮತ್ತೆ ನಮ್ಮ ವೀಕ್ಷಕರಿಗೋಸ್ಕರ ಯಾವ್ದಾದರೂ ಒಂದು ದೇವರ ನಾಮ ಹಾಡು ಅಂತ ಕೇಳಿಕೊಂಡಾಗ ಹಾಡಿದ್ದು ಹೀಗೆ ಅಂದ್ರೆ ಈ ಒಂದು ಹಾಡುಗಾರಿಕೆ ಏನೇ ಆಕ್ಟಿವಿಟೀಸ್ ಇರ್ಬೋದು, ಅದು ಒಂದು ಮನಸ್ಸಿಗೆ ತುಂಬಾ ಖುಷಿ ಕೊಡುವಂಥದ್ದು. ಬರೀ ಓದುದೇ ಅಷ್ಟೇ ಅಲ್ಲ, ಬೇರೆ ಆಕ್ಟಿವಿಟೀಸ್ ಕೂಡ. ರಕ್ಷತು ಮಾಂ ಶ್ರೀಕಮಲಾಂಬಾ ರಕ್ಷತು ಮಾಂ ಹೃಕಮಲಾ ನಗರ ನಿವಾಸಿನಿ ಸುಮನ ಸಾರಾಧಿತಾಬ್ಜಮುಖಿ ಸುಂದರ ಮನ ಪ್ರಿಯಕರ ಸಖಿ ಕಮಲ ಜಾನಂದ ಬೋಧ ಸುಖಿ ಕಾಂತ ತಾರ ಪಂಜರ ಸುಖಿ ಕಮಲಾಂಬರಸಂ ರಕ್ಷತು ಮಾಂ ಕಮಲಾ ನಗರ ನಿವಾಸಿನಿ. ವಾವ್, ಸೂಪರ್. ನಿನ್ನ ಈ ಒಂದು ಸಂಗೀತ ಕ್ಷೇತ್ರದ ಸಾಧನೆ ಕೂಡ ಮುಂದುವರಿಯಲಿ ಇದೇ ರೀತಿ, ಯಾಕಂದ್ರೆ ಅದು ತುಂಬಾ ಮನಸ್ಸಿಗೆ ಖುಷಿ ಕೊಂಡದ್ದು. ನಿನ್ನ ಹವ್ಯಾಸ ಅನ್ನೋದು ವೃತ್ತಿ ಮತ್ತೆ ಪ್ರವೃತ್ತಿ, ಅವೆರಡರಲ್ಲಿ ಪ್ರವೃತ್ತಿ ಅನ್ನೋದು ಮನಸ್ಸಿಗೆ ಖುಷಿ ಕೊಡುವಂಥದ್ದು. ಅದು ಯಾವುದೇ ಇರ್ಲಕ್ಕೂ, ಇನ್ಸ್ಟ್ರೂಮೆಂಟ್ ಇರ್ಲಕ್ಕೂ ಅಥವಾ ಗೇಮ್ಸ್ ಸ್ಪೋರ್ಟ್ಸ್ ಅಲ್ಲಿ ಇರ್ಲಕ್ಕೂ. ಸೊ ಇದು ಒಂದು ನಿನಗೆ ಹಾಡೋದಲ್ಲ, ಇದನ್ನು ಕೂಡ ಮುಂದುವರಿಸು, ಓಕೆನಾ ಅಂತ ಹೇಳ್ತಾ ನನ್ನ ಈ ಚಾನಲ್ ಮುಖಾಂತರ ಬಂದಿದ್ದಕ್ಕೆ ತುಂಬಾ ಖುಷಿ ಆಯ್ತು. ನಿನ್ನ ಮುಂದಿನ ಲೈಫ್ ಏನು ಸಕ್ಸಸ್ ಆಗುವಂತದೆ, ಯಾವ್ದು ಫೀಲ್ಡ್ ಅಲ್ಲಿ ಹೋಗವು ಅಂತ ಅನ್ಕೊಂಡಿದೆ ಅದೆಲ್ಲ ಸಕ್ಸಸ್ ಆಗ್ಲಿ. ಈ ರಾಜ್ಯಕ್ಕೆ ಅಷ್ಟೇ ಅಲ್ಲ, ದೇಶಕ್ಕೆ ಒಂದು ಉತ್ತಮ ಪ್ರಜೆ ಆಗು, ಹಾಗೂ ಹೆತ್ತವರಿಗೆ, ಹೆತ್ತವರ ಅಮ್ಮ ಅಪ್ಪ ಕೂಡ ತುಂಬಾ ನಿನಗೆ ಸಪೋರ್ಟಿವ್ ಆಗಿದ್ದ. ಸೊ ಹೌದು, ಅವರಿಗೂ ಕೂಡ ನೀನು ಒಳ್ಳೆ ಹೆಸರನ್ನ ಅಂತ ಹೇಳ್ತಾ ನನ್ನ ಈ ಚಾನಲ್ ಮುಖಾಂತರ ನಿನಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೆ ದೀಪಶ್ರೀ. ಒನ್ಸ್ ಅಗೇನ್ ಕಂಗ್ರಾಚುಲೇಷನ್ ಅಂಡ್ ಆ ದೇವರ ದಯ ಸದಾ ನಿನ್ನ ಮೇಲೆ ಇರಲಿ. ಈಗ ಮಕ್ಕಳ ಸಾಧನೆ ಬಗ್ಗೆ ತಂದೆ ತಾಯಿಗೆ ಯಾರಿಗೆ ಖುಷಿ ಆಗಲ್ಲ ಹೇಳಿ, ಹಾಗೆ ಅವರ ತಂದೆಯನ್ನ ನಾನು ಮಾತಾಡಿಸಿದಾಗ ಸರ್ ಅವರಿಗೆ ಎಷ್ಟು ಖುಷಿಯಾಗಿದೆ ಅಂತ ನಾನು ಅವರಿಗೆ ಕೇಳೋಕ್ಕಿಂತ ಅವರ ಮುಖ ನೋಡಿದ್ರೆ ಗೊತ್ತಾಗ್ತದೆ. ಮಕ್ಕಳ ಸಾಧನೆ ಬಗ್ಗೆ ತಂದೆ ತಾಯಿಗೆ ಒಂದು ರೀತಿ ಹೆಮ್ಮೆ, ಖುಷಿ ಆಗೇ ಆಗತ್ತೆ. ಸೊ ಅವರ ಯಾವ ರೀತಿ ಸಪೋರ್ಟ್ ಇತ್ತು ಮಗಳಿಗೆ, ಮತ್ತೆ ಎಲ್ಲ ತಂದೆಯರಿಗೆ ಯಾವ ರೀತಿ ಸಪೋರ್ಟ್ ಮಾಡ್ಬೇಕು ಅನ್ನೋದನ್ನು ಕೂಡ ನಾವು ಅವರ ಬಾಯಿಂದಾನೆ ಕೇಳುವ. ಫಸ್ಟ್ ರಿಯಾಕ್ಷನ್ ನಿಮ್ದು ಹೇಗಿತ್ತು ಸರ್? ಫಸ್ಟ್ ರಿಯಾಕ್ಷನ್ ಹೇಳಿದ್ರೆ ಈ ರ್ಯಾಂಕಿನದ್ದು ಎಕ್ಸ್ಪೆಕ್ಟೇಷನ್ ಇತ್ತು. ಆದ್ರೆ ಫಸ್ಟ್ ರ್ಯಾಂಕೇ ಬತ್ತು ಹೇಳುವಂತದ್ದು ಕಲ್ಪನೆ ಇತ್ತಿದ್ದಿಲ್ಲ. ಯಾಕಂದ್ರೆ ಅದು ಡಿಪೆಂಡ್ಸ್
ಎಲ್ಲವೂ ನಮ್ಮ ಕೈಲಿದೆ. ಹೌದು. ಪೇಪರ್ ತಿದ್ದುವವರು ಮತ್ತೆ ಇದೆಲ್ಲ. ಹ್ಮ್. ಅಂತೂ ಫಸ್ಟ್ ರ್ಯಾಂಕ್ ಬಂತು ಹೇಳುವಾಗ ಅದ ಖುಷಿ ಅಷ್ಟಿಷ್ಟ ಅಲ್ಲ. ಖಂಡಿತ. ಆ, ಮತ್ತೆ ಇನ್ನು ಸಪೋರ್ಟಿವ್ ಹೇಳುವ ವಿಷಯ, ಒಂದು ಹ್ಮ್. ಪೇರೆಂಟ್ ಆಯ್ಕೊಂಡು ಮಕ್ಕಳಿಗೆ ಬೇಕಾದ ಈ ಕಲಿಯುವ ಒಂದು ಎನ್ವೈರ್ಮೆಂಟ್ ಅಂದ್ರೆ ಈ ಹ್ಮ್. ಆ, ಈಗ ಈ ಇಂಟರ್ನೆಟ್, ಮೊಬೈಲ್ ಇದೆಲ್ಲ ಅನಿವಾರ್ಯ ಇಂದ್ರನ ದಿನ. ಹಾ. ಏನೋ ಸೆಲ್ಫ್ ಸ್ಟಡಿ ಮಾಡುವಂತದ್ದು ಮೊಬೈಲ್ ಎಲ್ಲ ಅಲ್ಲೇ ಬೇಕಾಗ್ತು. ಬೇಕಾಗ್ತು. ಹ್ಮ್. ಅದೆಲ್ಲ ನಮ್ಮಿಂದ ಅದು ನಮ್ಮ ಮನೇಲಿ ಪ್ರೊವೈಡ್ ಮಾಡಿ ಕೊಟ್ಟಿದೆ. ಹ್ಮ್. ಮತ್ತೆ ಆ, ಒಂದೆಂತ ಹೇಳಿದ್ರೆ ಎನ್ನದು ಸೆಲ್ಫ್ ಎಂಪ್ಲಾಯ್ಡ್, ಹ್ಮ್. ಇನ್ವರ್ಟರ್ ಸರ್ವಿಸಿಂಗ್ ಎಲ್ಲ ವರ್ಕ್ಶಾಪ್, ಮನೇಲಿ ವರ್ಕ್ಶಾಪ್. ಹ್ಮ್. ಆದ ಕಾರಣ ಟೈಮಿನ ರಿಸ್ಟ್ರಿಕ್ಷನ್ ಇರ್ತಿಲ್ಲ. ಹ್ಮ್. ಆ, ಹಾಗೆ ಈ ಹೆತ್ತವರ ಜವಾಬ್ದಾರಿ ಹೇಳಿಕೊಂಡು ಈ ಮಗಳ ಶಾಲೆಗೆ ಬಿಡುದು ಕರ್ಕೊಂಡು ಬಪ್ಪದು ಎರಡೂ ನಾನೇ ಮಾಡಿಕೊಂಡಿದ್ದೆ. ಹ್ಮ್. ಹ್ಮ್. SSLC ವರೆಗೆ ಎರಡೂ ವಿಷಯ, ಹ್ಮ್. ಬಿಡುದಿದೆ ಕರ್ಕೊಂಡು ಬಪ್ಪದು. ಹ್ಮ್. ಮತ್ತೆ PUC PUCಗೆ ಮುಟ್ಟಿದ ಮೇಲೆ ಬೆಳಗ್ಗೆ ಬಿಟ್ಟು ಬರುದು, ಹ್ಮ್. ಮತ್ತೆ ಸಂಜೆ ಬಸ್ಸಲ್ಲಿ ಬರ್ತಾಳೆ. ಹ್ಮ್. ಅಂತೂ ಈ ಜವಾಬ್ದಾರಿಯ ಒಂದು ಫುಲ್ಫಿಲ್ ಮಾಡಿದ ಒಂದು ಸಮಾಧಾನ ಇದೆ. ಹೌದು. ನಮ್ಮ ಈ ಶ್ರಮಕ್ಕೆ ಅವಳ ತಕ್ಕ ಪ್ರತಿಫಲ ಅವಳು ಕೊಟ್ಟಳು. ಕೊಟ್ಟಿದ್ದಾಳೆ. ಹೌದು. ಅದಕ್ಕೆ ಆ ಶ್ರಮ ಎಲ್ಲೂ ಕಾಣ್ತಾ ಇಲ್ಲ. ಅವಳ ಪ್ರತಿಫಲ ಕೂಡ ಈಗ ಹೈಲೈಟ್ ಆಗದ್ನ ನಿಮ್ಗೆ ಅದ್ರ ಖುಷಿ, ಶ್ರಮದಲ್ಲಿ ಖುಷಿ ಇದಾಗೋಯ್ತು. ಅದೇ ಅದೇ. ಸೊ ಈಗಿನ ಒಂದು ಹೆತ್ತವರಿಗೆ ಅಂದ್ರೆ ಪೇರೆಂಟ್ಸಿಗೆ ಕೆಲವರು ತಮ್ಮ ಮಕ್ಕಳ ಫೀಸ್ ತುಂಬೆ ಆದ್ಮೇಲೆ ಆ ಕಡೆ ತಿರುಗಿಯೂ ನೋಡೋದಿಲ್ಲ ಕೆಲವರು. ಸೊ ತಮ್ಮ ಜವಾಬ್ದಾರಿ ಮುಗ್ದೋಯ್ತು ಅಂತ ಹೇಳ್ತಾರೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಮದೇನಾದ್ರೂ ಮಾತು? ಅದೇ ಅದು ತಪ್ಪು ವಿಷಯ. ಈ ಖಾಲಿ ಫೀಸ್ ಕಟ್ಟುದು ಸೇರಿ ಮುಗುದತ್ತಿಲ್ಲ. ನಾವು ಪ್ರತಿಯೊಂದು ಅವರ ಏನು ಕರೆಕ್ಟ್ ಅಟೆಂಡ್ ಆಗ್ತಾ ಇದ್ದವ ಕಾಲೇಜಿಂಗೆ, ಅದು ಏನು ದೇವ್ರ ದಯೆಯಿಂದ ನಮ್ಮ ಮಕ್ಕಳು ಹಾಗೆ ಮಾಡುದಿಲ್ಲ. ಹ್ಮ್. ಆದ್ರೂ ಕರೆಕ್ಟ್ ಅಟೆಂಡ್ ಆಗ್ತಾವ. ಮತ್ತೆ ಈ ಕೊಟ್ಟ ಹೋಮ್ವರ್ಕ್ ಏನಿದ್ದು ಅದೆಲ್ಲ ಕರೆಕ್ಟ್ ಮಾಡ್ತಾ ಇದ್ದವ. ಹ್ಮ್. ಅದರಲ್ಲಿ ಒಂದು ಗಮನ ಬೇಕು. ಮತ್ತೆ ಅದ್ ಅದನ್ನು ಈ ಅದೆಲ್ಲ ಪೂರೈಸಿಕೊಂಡು ಹೋಪಲ್ಲಿ ಬೇಕಾದ ಎನ್ವೈರ್ಮೆಂಟ್ ನಾವು ಕ್ರಿಯೇಟ್ ಮಾಡಿಕೊಟ್ಟು ಹ್ಮ್. ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದರೆ ಎಲ್ಲರದ್ದೇ ಒಂದು ಮಟ್ಟಿನ ಸಾಧನೆ ಮಾಡಿಯೇ ಮಾಡ್ತವೆ. ಹ್ಮ್. ಅವರವರ ಕೆಪಾಸಿಟಿಗೆ ಸರಿಯಾಗಿ ಹ್ಮ್. ಸಾಧನೆ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಎಸ್. ಸೊ ಅವರು ಏನು ಓದ್ತಾ ಏನ್ ಮಾಡ್ತಾ ಅಂತ ಹೇಳಿ ಸ್ವಲ್ಪ ಗಮನ ಕೂಡ ಇಡೋದು ಬೇಕು. ಬಹಳ ಮುಖ್ಯ ಅಂತ ಅವ್ರು ಹ್ಮ್. ಹೇಳ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಿಮ್ಮ ಜವಾಬ್ದಾರಿ ಕೂಡ ಪೂರೈಸಿದಿರಿ. ಅವಳು ಪರಿಶ್ರಮವನ್ನ ಇದು ಮಾಡಿದಾಳೆ. ಹಾಗೆ. ಸೊ ನಿಮಗೆ ತುಂಬ ಹೃದಯದ ಧನ್ಯವಾದಗಳು. ಎಸ್, ಈಗ ಥ್ಯಾಂಕ್ ಯು. ದೀಪಶ್ರೀಯ ಅಮ್ಮನನ್ನ ಮಾತಾಡಿಸುವ. ಅವರಿಗೆ ಎಷ್ಟು ಖುಷಿಯಾಗಿದೆ ಅನ್ನೋದು ಅವರ ಮುಖದಲ್ಲೇ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ತುಂಬಾ ನಗು ಮುಖದ ಸುಮಕ್ಕ ಅವರು. ಸೊ ಎಷ್ಟು ಖುಷಿಯಾಗಿದೆ ಅಂತ ನಾನು ಕೇಳಲ್ಲ. ಆ ಒಂದು ರಿಸಲ್ಟ್ ಬಂದಿದೆ ಅಂತ ಕಾಲೇಜಿಂದ ಫೋನ್ ಬಂದಾಗ ನಿಮಗೆ ಯಾವ ರೀತಿ ರಿಯಾಕ್ಷನ್ ಇತ್ತು ನಿಮ್ದು? ಸಡನ್ ಫಸ್ಟ್ ನಂಗೆ ಫೋನ್ ಬಂತು ಕಾಲೇಜಿಂದ, ಮತ್ತೆ ಬ್ಯಾಂಗ್ಳೂರಿಂದ ಬಂತು. ಹಾ. ನಂಗೆ ಫಸ್ಟ್ ರ್ಯಾಂಕ್ ಅಂತ ಹೇಳುವಾಗ ಅದು ಅನ್ಎಕ್ಸ್ಪೆಕ್ಟೆಡ್. ಹಾ. ಖುಷಿ ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ, ಕಣ್ಣಲ್ಲಿ ನೀರು ಖಂಡಿತ. ಬಂದಿತ್ತು ಆಗ. ಖುಷಿ ಆದಾಗ್ಲೂ ಕಣ್ಣೀರು, ದುಃಖ ಆದಾಗ್ಲೂ ಕಣ್ಣೀರು, ಬಟ್ ಇದು ಖುಷಿಯ ಕಣ್ಣೀರು. ಹೌದು. ಹ್ಮ್. ಎಸ್. ಸೊ ಫೋನ್ ಬಂದಾಗ ಬಹಳ ಖುಷಿ. ಮತ್ತೆ ಮತ್ತೆ ನಾವು ಅದೇ ಸಣ್ಣ ಮಗಳ ಸ್ಕೂಲಲ್ಲಿ ಇದ್ದೆವು, ಇದ್ರಲ್ಲಿ ಮೀಟಿಂಗ್ ಅಲ್ಲಿ. ಹ್ಮ್. ಮತ್ತೆ ಸೀದಾ ಮನೆಗೆ ಬಂದು ಮಗಳನ್ನು ರೆಡಿ ಮಾಡಿ ಎಸ್. ಕಾಲೇಜಿಗೆ ಹೋದ್ದು. ಓಕೆ. ಸೊ ಅವಳಿಗೆ ಯಾವ ರೀತಿ ನೀವು ಸಪೋರ್ಟಿವ್ ಆಗಿದ್ರಿ ನೀವು ಅವಳಿಗೆ? ನಾನ್ ಸಪೋರ್ಟ್ ಅಂದ್ರೆ ಓದೋದಲ್ಲಿ ಈಗ ರಾತ್ರಿ ಕುತ್ಕೊಂಡು ಓದ್ತೆ ಅಂತ ಹೇಳ್ತಾ ಇತ್ತದು, ಬಟ್ ನಿಂಗಳಿಗೂ ಎಚ್ಚರಿ ಇರ್ತಿದ್ರ ಅಥವಾ ಇಲ್ಲ ಇಲ್ಲ? ನನಗೆ ನಿದ್ದೆ ಕೆಟ್ರೆ ನನಗೆ ಆಗುತ್ತಿಲ್ಲ, ಹಾ. ನಾನು ಹೊರಗೆ ಕೊಂಡಿರ್ತದೆ. ಹ್ಮ್. ಅದೇ ನನಗೆ ಅಂತ ಹಂಗೆ ನೀನೆ ಕೂರಕ್ಕೂ ಹಂಗೆಲ್ಲ ಇಲ್ಲ, ಅದ್ರ ಕೆಲಸ ಅದುವೇ ಮಾಡಿಕೊಂಡಿತ್ತು. ಹ್ಮ್. ನಮ್ಮಿಂದ ಅವಕ್ಕೆ ಬೇಕಾದ ಫುಡ್ ಅದು ಇದೆಲ್ಲ ಮಾಡಿ ಕೊಡುದು, ಟೈಮಿಂಗ್ ರೆಡಿ ಮಾಡುದು ಅಂತದೆಲ್ಲ ಮಾತ್ರ. ಹ್ಮ್. ಹ್ಮ್. ಮತ್ ಸಣ್ಣ ಏಜಲ್ಲಿ ಓದಿಸಿಕೊಂಡೆಲ್ಲ ಕೂತ್ಕೊಂಡಿತ್ತು. ಹೌದು. ಅವಳಿಗೆ ಒಂದು ಎಷ್ಟು ವರ್ಷದವರೆಗೆ ನೀವು ಓದಿಸ್ತಿದ್ರಿ? 10 ವರ್ಷ ಅಷ್ಟೇ. ಹ್ಮ್. ಮತ್ತೆ ಅದು ಡಿಸಿಪ್ಲಿನ್ ಅವಳಿಗೆ ಅದಕ್ಕೆ ಮೇಂಟೈನ್ ಆತು ಮಾಡಿಕೊಂಡು ಹೋಗ್ತಾ ಇತ್ತು. ಹ್ಮ್. ಇನ್ನು ನನಗೆ ಆಕ್ಚುಲಿ ನೋಡಿದ್ರೆ ಗೊತ್ತಾಗ್ತಳು, ತುಂಬಾ ಒಂದು ಡಿಸಿಪ್ಲಿನ್ ಹುಡುಗಿ ಅವಳು ಅಲ್ಲ. ಅವಳಿಗೆ ಏಜಿಂದಲೇ ಹಾಗೆ, ಹಾ. ಕ್ರಮವೇ ಹಂಗೆ ಹಾ. ಹಾ. ಅವಳದ್ದು. ಓಕೆ. ಸೊ ನಿಂಗೆ ಬಾರ ಖುಷಿ ಆಯ್ತು. ಸೊ ಮುಂದಿನ ಒಂದು ಹಂತದಲ್ಲಿ ಅವಳು ಯಾವ ರೀತಿ ಸ್ಟಡಿಗೆ ಹೋಗ್ತಾ ಇದ್ದ? ನಿಂಗೆ ಅವಳಿಗೆ ಸಪೋರ್ಟಿವ್ ಇದ್ದು ಅವಳು ಯಾವ್ದಕ್ಕೆ ಹೋಗ್ತಾ ಇದ್ದ ಹೇಳಿದ್ರು? CA ಇದಕ್ಕೆ ಸಿ ಮಾಡಕ್ಕೆ ಹೇಳಿ 10ನೇದಲ್ಲಿ ಅದು ಡಿಸೈಡ್ ಮಾಡಿತ್ತು, ಆಕ್ಚುಲಿ 10th ಇಂದಲೇ. ಹ್ಮ್. ಹ್ಮ್. ಸೊ ಕಾಮರ್ಸ್ ಸೆಲೆಕ್ಟ್ ಮಾಡಿದ್ದು ಹ್ಮ್. ಹ್ಮ್. ಹಾಗೆ.
ಅಲ್ಲಿ 10th ಇಲ್ಲಿ 98.24% ಇತ್ತು ಮಾರ್ಕ್ಸ್. ಹ್ಮ್ ಹ್ಮ್ ಎಲ್ಲರೂ ಕೇಳ್ತಾ ಇರ್ತಾವು ಸೈನ್ಸ್ ಏಕೆ ಬೇಡ, ಹ್ಮ್ ಸೈನ್ಸ್ ಏಕೆ ಬೇಡ. ಹೌದು, ಮಾರ್ಕ್ಸ್ ಬಂದ ಕೂಡ್ಲೆ ಎಲ್ಲ ಸೈನ್ಸ್ ಹೋಗಕ್ಕೆ ಹೇಳಿ ಹೇಳ್ದಲ್ಲ. ಖಂಡಿತ ಅದೊಂಥರ ಜನರ ಹಾ ತಲೆಯಲ್ಲಿ ಹೈ ಮಾರ್ಕ್ಸ್ ಬಂದು ಅಂತ ಹೇಳಿದ್ರೆ ಸೈನ್ಸೇ ತಗೊಳ್ಳುವ ಅಂತೇಳಿ. ಮೆಡಿಕಲ್ ಇಂಜಿನಿಯರಿಂಗ್ ಅದೇ ಹೇಳ್ತಾವ್. ಹೌದು. ಬಟ್ ಅದು ಅವಾಗಲೇ CA ಮಾಡುದು ಕಾಮರ್ಸ್ ಫೀಲ್ಡ್ ಅಲ್ಲಿ ಸೆಲೆಕ್ಟ್ ಮಾಡಿಟ್ಟಿದ್ದು. ಹಾ 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 ನಂಗೆ ಅದ್ರ ಕನಸು ನನಸಾಗಲಿ ಹಾ ತೋರಿಸುದು ಎಸ್, ಅಷ್ಟೇ. ತಾಯಿಯ ಹಾರೈಕೆ ಯಾವತ್ತು ಮಕ್ಕಳಿಗೆ ಸಕ್ಸಸ್ ಆಗೇ ಆಗ್ತು. ಹಾಗೆ ಆಗ್ಲಿ ಅಂತ ನಾವು ಕೂಡ ಹಾರೈಸ್ತಾ. ಅಂಡ್ ಸುಮಕ ತುಂಬಾ ಥ್ಯಾಂಕ್ಸ್, ನಿಮ್ಮ ಈ ಸಪೋರ್ಟಿವ್ಗೆ ತುಂಬಾ ಒಳ್ಳೆ ರೀತಿಯ ಮಾತಾಡಿದ್ರಿ. ಥ್ಯಾಂಕ್ ಯು, ನಮಸ್ಕಾರ, ಧನ್ಯವಾದ. ಎಸ್ ಸ್ನೇಹಿತರೆ, ನಮ್ಮ ಜೊತೆ ಒಂದು ಬೆಕ್ಕು ಕೂಡ ಇತ್ತು. ಏನೇ ಇರ್ಲಿ ಸ್ನೇಹಿತರೆ, ಈ ಎಲ್ಲ ಸಾಧನೆಯ ಹಿಂದೆ ದೀಪಶ್ರೀಯ ಪರಿಶ್ರಮ ಮತ್ತೆ ಅವರ ತಂದೆ ತಾಯಿಯ ಸಪೋರ್ಟಿವ್ ಆಗಿರುವಂತದ್ದು ತುಂಬಾ ಇದೆ. ಹಾಗೆ ಲೆಕ್ಚರರ್ಸ್ ಗಳ ಸಪೋರ್ಟಿವ್ ಇದ್ದೇ ಅಂಡ್ ಅಷ್ಟೇ ಅಲ್ಲದೆ ಗೌರ್ಮೆಂಟ್ ಸ್ಕೂಲಲ್ಲಿ ಕಲಿತ ಹುಡುಗಿ ಕೂಡ ಒಂದು ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬರಬಹುದು ಅನ್ನೋದನ್ನ ಈ ಮೂಲಕ ಸಾಬೀತುಪಡಿಸಿದ್ಲು. ಅಷ್ಟೇ ಅಲ್ಲ, ಯಾವುದೇ ಕೋಚಿಂಗ್ ಇಲ್ಲದೆ, ಟ್ಯೂಷನ್ ಇಲ್ಲದೆ ಕೂಡ ಫಸ್ಟ್ ರ್ಯಾಂಕ್ ಬಂದ್ಲು ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕು ಸ್ನೇಹಿತರೆ. ಇದಾಯ್ತು ನನ್ನ ಈ ದಿನದ ವಿಡಿಯೋ. ಅಂಡ್ ಮತ್ತೊಮ್ಮೆ ವಿಶ್ ಹೇಳ್ತಾ ದೀಪಶ್ರೀಗೆ, ಆಲ್ರೆಡಿ ಇವಳು ಈಗಾಗಲೇ CA ಕೋಚಿಂಗಿಗೆ ಹೊರಟಿದ್ದಾಳೆ. ಸೊ ಅವಳು ಅದಕ್ಕೂ ಕೂಡ ಆಲ್ ದಿ ಬೆಸ್ಟ್ ಹೇಳೋಣ. ದಿನದ 10 ಗಂಟೆ ಅವಳು ಮಿನಿಮಮ್ ಸ್ಟಡಿ ಮಾಡ್ತಾಳೆ. CA ಫೌಂಡೇಶನ್ ಕೋಚಿಂಗ್ಗೋಸ್ಕರ ಈಗ ಆಲ್ರೆಡಿ ಹೊರಟಾಯ್ತು. ಅಂಡ್ ಥ್ಯಾಂಕ್ ಯು, ನನಗೋಸ್ಕರ ಅವಳು ಅರ್ಧ ಗಂಟೆ ಮಿಸ್ಸಲ್ಲಿ ಇಟ್ಲು ಅವಳು. ಥ್ಯಾಂಕ್ ಯು ಸೋ ಮಚ್ ದೀಪಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಸ್ನೇಹಿತರೆ ಬನ್ನಿ, ಇದಾಯ್ತು ಈ ದಿನದ ನನ್ನ ಈ ವಿಡಿಯೋದ ವಿಶೇಷ. ಸಾಧನೆ ಅನ್ನೋದು ಸಾಧಕನ ಸೊತ್ತೆ ಹೊರತು ಸೋಮಾರಿಯ ಸೊತ್ತಲ್ಲ ಅಂತ ಹೇಳ್ತಾ, ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋವನ್ನ ಕಂಪ್ಲೀಟ್ ಮಾಡ್ತಾ ಇದ್ದೇನೆ. ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ, ಹಾಗೆ ವಿಶೇಷವಾಗಿ ದೀಪಶ್ರೀಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಈ ಚಾನಲ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮುಂದೆ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಭಿನ್ನವಾದ ವಿಷಯದೊಂದಿಗೆ ಮತ್ತೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದ.